ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ಅಡುಗೆ ಮಾಡ್ತೀನಿ, ಇವತ್ತೇನೆಲ್ಲ ಸ್ಪೆಷಲ್ ಮಾಡಿದ್ದೆ ಅಂತ ರೆಸಿಪಿನ ಸ್ವಲ್ಪ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಏಕೆಂದರೆ ತುಂಬ ಜನ ಕೇಳ್ತೀರಾ ರಮ್ಯಾ ರೆಸಿಪೀಸ್ ತೋರಿಸಿ ಅಂತ, ಅದಕ್ಕೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಜನ್ಗೆ ಹಾಲು ಮಾಡೋದು ಮಾಮೂಲಿ ಇದ್ದೇ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಇವತ್ತು ಸ್ಯಾಂಡ್ವಿಚ್ ಮಾಡೋಣ ಬ್ರೇಕ್ಫಾಸ್ಟಲ್ಲಿ ಅಂತ. ಸ್ಯಾಂಡ್ವಿಚ್ಗೆ ನಾನು ಕ್ಯಾರೆಟ್ ಮತ್ತು ಮೊಸರು ಹಾಕಿ ಸ್ಯಾಂಡ್ವಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕ್ಯಾರೆಟ್ ಎಲ್ಲ ತುರ್ಕೊತಾ ಇದೆ. ನೀವು ಕಟ್ ಮಾಡಿ ಕೂಡ ಬೇಕಾದರೆ ಹಾಕೋಬೋದು. ನನಗೆ ತುರಿದ್ರೆ ಟೇಸ್ಟ್ ಸಿಗುತ್ತೆ ಅನಿಸುತ್ತೋ ಅದಕ್ಕೆ. ಅದೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಮೊಸರು. ಸೊ ಮೊಸರು ಅಂತೂ ಡೈಲಿ ತಿಂತೀವಿ ನಾವು, ಅದಕ್ಕೆ ಡೈಲಿ ಮನೇಲಿ ಇದ್ದೇ ಇರುತ್ತೆ. ಮೊಸರು ಹಾಕ್ಕೊಂಡೆ. ಅದಾದಮೇಲೆ ನಂತರ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಯಾಕೆಂದರೆ ಉಪ್ಪಿಲ್ಲ ಅಂದರೆ ಟೇಸ್ಟೇ ಇರಲ್ಲ. ಸೊ ಅದಕ್ಕೆ ಸ್ವಲ್ಪ ಹಾಕ್ಕೊತೀನಿ. ಅದ್ರ ಜೊತೆಗೆ ಸ್ವಲ್ಪ ಮೆಣಸಿನ ಪುಡಿ, ಯಾಕೆಂದರೆ ಖಾರ ಸಿಗಲಿ ಅಂತ ಹಾಕ್ಕೊಂಡು ನಾನು ಸ್ಯಾಂಡ್ವಿಚ್ಗೆ ಫಿಲ್ಲಿಂಗ್ನ ರೆಡಿ ಮಾಡಿಕೊಂಡೆ. ಫಿಲ್ಲಿಂಗ್ ಎಲ್ಲ ರೆಡಿ ಆದಮೇಲೆ ನಾನು ಬ್ರೆಡ್ರಲ್ಲಿ ಅದನ್ನು ಹಾಕ್ಕೊತಾ ಇದ್ದೆ. ಸೊ ಇದು ನಾನು ಯಾವಾಗಲೂ ಬ್ರೌನ್ ಬ್ರೆಡ್ಡು ಇಲ್ಲ ಆಟಾ ಬ್ರೆಡ್ಡು ಅದನ್ನೇ ಯೂಸ್ ಮಾಡೋದು. ಸೊ ಇದು ಏನೋ 0 ಮೈದಾ ಬ್ರೆಡ್ ಅಂತ ಆಯಿತು, ಅದನ್ನು ಟ್ರೈ ಮಾಡೋಣ ಅಂತ ತರಿಸಿದೆ. ತುಂಬ ಚೆನ್ನಾಗಿತ್ತು. ನಾನು ಯಾವಾಗಲೂ ಇನ್ಸ್ಟಾಮಾರ್ಟು, ಝೆಪ್ಟೋ ಇಲ್ಲೇ ತರಿಸ್ಕೊತೀನಿ ಬ್ರೆಡ್ಡು ಕೂಡ. ಒಂದೊಂದು ಸರಿ ಮಾತ್ರ ಅಲ್ಲಿ ಎಲ್ಲಾದರೂ ಬೇಕ್ರಿಗೆ ಹೋದರೆ ಅಲ್ಲಿ ಫ್ರೆಶ್ ಆಗಿ ತೊಗೊಂಬರ್ತೀವಿ. ಇಲ್ಲ ಅಂದರೆ ಆದಷ್ಟು ಆನ್ಲೈನಲ್ಲೇ ಜಾಸ್ತಿ ತರಿಸೋದು. ಸೊ ಎಲ್ಲನೂ ಫಿಲ್ ಮಾಡ್ತಿದ್ದೆ. ನನಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಗೊತ್ತು. ಒಂದು 2-3 ಸರಿ ಟ್ರೈ ಮಾಡಿದ್ದೀನಿ ನಾನು. ಅದಕ್ಕೆ ಇವತ್ತು ಕ್ಯಾರೆಟಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ನೋಡಬೇಕು ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ಒಂದು ಕಡೆ ಟೀ ರೆಡಿ ಮಾಡ್ತಾ ಇದೆ. ಬ್ರೇಕ್ಫಾಸ್ಟ್ ಜೊತೆಗೇ ಟೀ ನಮ್ಮದು. ಸೊ ಬೆಳಗ್ಗೆ 1 ಕಪ್ ಟೀ ಬೇಕೇ ಬೇಕು ಅದಕ್ಕೆ. ಸೊ ಇದನ್ನು ಯೂಸ್ ಮಾಡಿದೆ ನಾನು, ಗ್ರಿಲ್ ಪ್ಯಾನ್ ಇದು. ತುಪ್ಪನೇ ಹಾಕ್ಕೊತೀನಿ, ನನಗೆ ತುಪ್ಪ ಅಂದರೆ ಇಷ್ಟ ಬಟರ್ಗಿಂತ, ಅದಕ್ಕೆ ತುಪ್ಪನೇ ಹಾಕ್ಕೊತೀನಿ. ತುಪ್ಪ ಅಮ್ಮ ಊರಿಂದ ಮಾಡಿ ಕಳಿಸ್ತಾರೆ. ಸೊ ಫ್ರೆಶ್ ಆಗಿರುತ್ತೆ, ಅದಕ್ಕೆ ಅದನ್ನೇ ಯೂಸ್ ಮಾಡ್ತೀನಿ. ಸೊ ಒಂದೊಂದೇ ಇಟ್ಟು ನಾನು ಗ್ರಿಲ್ ಮಾಡ್ಕೊತಾ ಇದ್ದೆ. ಸೊ ಗ್ರಿಲ್ ಸ್ಯಾಂಡ್ವಿಚ್ ನನಗೆ ತುಂಬ ಇಷ್ಟ, ಯಾಕೆಂದರೆ ಕ್ರಿಸ್ಪಿಯಾಗಿರುತ್ತೆ ಮತ್ತು ಅದು ಸ್ವಲ್ಪ ಸೀದೋಗ್ಬಿಟ್ರೆ ನನಗೆ ಇಷ್ಟ ಆಗುತ್ತೆ. ಸೊ ಅದು ಸ್ವಲ್ಪ ಕಪ್ಪಗಾಗಬೇಕು, ಚೆಂದಗೆ ನಾರ್ಮಲ್ ಆಗಿರಬೇಕು. ಅದಕ್ಕೆ ಅವ್ರಿಗೆ ನಾರ್ಮಲ್ ಥರ ಮಾಡಿದೆ. ಸೊ ನಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಸ್ವಲ್ಪ ಬ್ಲ್ಯಾಕ್ ಮಾಡಿರ್ತೀನಿ ನಂದು, ಆವಾಗ ಫುಲ್ ಕ್ರಿಸ್ಪಿ ಆಗಿರುತ್ತೆ, ಚೆನ್ನಾಗಿರುತ್ತೆ ಅದಕ್ಕೆ. ಸೊ ಟೀ ಕೂಡ ರೆಡಿ ಆಗ್ತಿದೆ ಒಂದೊಂದು ಸೈಡು. ಮತ್ತೊಂದು ಸೈಡು ನಾನು ಸ್ಯಾಂಡ್ವಿಚ್ ಕೂಡ ರೆಡಿ ಮಾಡಿಕೊಂಡೆ. ಸೊ ಬ್ರೇಕ್ಫಾಸ್ಟ್ ರೆಡಿ. 1 ಕಪ್ ಟೀ, 1 ಸ್ಯಾಂಡ್ವಿಚ್ಚು. ತುಂಬ ಹೆಲ್ದಿಯಾಗಿರುತ್ತೆ ಇದು, ಟ್ರೈ ಮಾಡ್ಬೋದು ರೆಸಿಪಿ, ಮತ್ತು ಬೇಗನೂ ಕೂಡ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಜಿಯನ್ಗೆ ಯೂನಿಫಾರ್ಮ್ ಎಲ್ಲ ಹಾಕೋದು. ಜಿಯನ್ಗೆ ಹಾಲು ಕೊಡಿಸಿ ತಿನ್ನಿಸಿದ್ದು ಎಲ್ಲ ಆಯಿತು. ಸೊ ಇವಾಗ ಯೂನಿಫಾರ್ಮ್ ಹಾಕಿ ರೆಡಿ ಮಾಡಬೇಕು. ಚಂದನು ಜಿಯನ್ ಜೊತೆನೇ ಹೋಗ್ತಾರೆ. ಅವನ್ನ ಕರ್ಕೊಂಡು ಹೋಗಿ ಅವರು ಅಲ್ಲಿ ಸ್ಕೂಲಿಗೆ ಬಿಟ್ಟು ಅಲ್ಲೇ ಇದ್ದು ಮತ್ತೆ ಕರ್ಕೊಂಡು ಬರೋದು. ಸೊ ಜಿಯನ್ಗೆ ಯೂನಿಫಾರ್ಮ್ ಹಾಕಿ ರೆಡಿ ಮಾಡ್ತಿದ್ದೀನಿ ನಾನು. ಸೊ ಯೂನಿಫಾರ್ಮ್ ಹಾಕೋಬೇಕಾದ್ರೂ ಸಿಕ್ಕಾಪಟ್ಟೆ ತಲೆ ಮಾಡುತ್ತದು, ಅದು ಇದು ಅಂತ. ಒಂದೊಂದು ಸರಿ ಮೂಡಿದಾಗ ಚೆನ್ನಾಗಿ ಹಾಕ್ಸ್ಕೊಡುತ್ತೆ, ಒಂದೊಂದು ಸರಿ ಹಠ ಮಾಡುತ್ತೆ. ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡು ಹಾಕ್ಸ್ಕೊತಾ ಇದ್ದ. ಇಲ್ಲ ಅಂದರೆ ಜಂಪ್ ಮಾಡೋದು, ಇದು ಬೇಡ ಬೇರೆ ಯೂನಿಫಾರ್ಮ್ ಬೇಕು, ಈ ಜಾಕೆಟ್ ಬೇಡ ಬೇರೆ ಜಾಕೆಟ್ ಬೇಕು ಅಂತ ತಲೆ ಮಾಡುತ್ತೆ. ಸೊ ಯಾರ್ಯಾರ ಮನೇಲಿ ಮಕ್ಕಳು ಡ್ರೆಸ್ ಹಾಕೊಳ್ಳೋಕೆ ಹೋದಾಗ ನಮ್ಗೆ ಈ ಬಟ್ಟೆ ಬೇಡ ಆ ಬಟ್ಟೆ ಬೇಕು ಅಂತ ಹಠ ಮಾಡ್ತಾರೆ, ಕಮೆಂಟ್ ಮಾಡಿ ಹೇಳಿ. ಯೂನಿಫಾರ್ಮ್ ಇದ್ದಾಗ ಬೇರೆದೆಲ್ಲ ಹಾಕೋಕ್ಕಾಗಲ್ಲ, ಯೂನಿಫಾರ್ಮೇ ಹಾಕಬೇಕು. ಇವತ್ತು ಸ್ವಲ್ಪ ಪರವಾಗಿಲ್ಲ, ಸುಮ್ಮನೆ ಸೈಲೆಂಟಾಗಿ ಟಿ ವಿ ನೋಡ್ಕೊಂಡು ಹಾಕ್ಸ್ಕೊತಿದ್ದಾನೆ. ಬೆಳಗ್ಗೆ ನಾನು ಮ್ಯೂಸಿಕ್ ಹಾಕಿರ್ತೀನಿ, ದೇವ್ರದ್ದು ಸಾಂಗ್ ಹಾಕಿರ್ತೀನಿ. ಸೊ ಅದನ್ನು ನೋಡಿಕೊಂಡು ನಿಂತಿದ್ದಾನೆ. ರೆಡಿ ಮಾಡಿಸ್ಬಿಟ್ಟು ಅವನಿಗೆ ಜಾಕೆಟೆಲ್ಲ ಹಾಕಿ ಅವನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ಫ್ರೆಂಡ್ಸ್, ಏನಂದರೆ ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗ್ಗೆಯಿಂದ ಏನೇನೆಲ್ಲ ಅಡುಗೆ ಮಾಡ್ತೀನಿ ಅದೆಲ್ಲ ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ, ರೆಸಿಪೀಸನ್ನು ಹೇಳ್ಕೊಂಡು ಹೋಗ್ತಿದ್ದೀನಿ. ಸೊ ಎಷ್ಟಾಗುತ್ತೆ ಅಷ್ಟು ನಾನು ಹೆಂಗೆ ಮಾಡ್ತೀನಿ, ಬೇಗ ಹಿಂಗೆಲ್ಲ ಮಾಡ್ತೀನಿ ಅಂತ. ಯಾಕೆಂದರೆ
ನಿಮಗೆ ಗೊತ್ತು ಜಿಯಾನ್ ಇರ್ತಾನೆ, ನನಗೂ ಕೆಲಸ ಇರುತ್ತೆ. ಸೊ ಆದಷ್ಟು ಬೇಗನೆ ನಾನು ಮಾಡೋದು. ಸೊ ಹೆಂಗೆ ಮಾಡ್ತೀನಿ ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಅಂದ್ಕೊಂಡು ತೋರಿಸೋಣ ಅಂತ. ಆಮೇಲೆ ತುಂಬ ಜನ ಕೇಳ್ತಾರೆ, ರಮ್ಯಾ ನೀವು ಮಾಡಿದಾಗ ಒಂದ್ಸರಿ ಯಾವಾಗಲಾದ್ರೂ ರೆಸಿಪೀಸ್ಗಳನ್ನ ತೋರಿಸಿ ಅಂತ. ಅದಕ್ಕೆ ಸೊ ಇವಾಗ ಮಟನ್ ಕರಿ ಮಾಡ್ತಾ ಇದ್ದೀನಿ. ಸೊ ಮಟನ್ ಕ್ಲೀನ್ ಮಾಡಬೇಕು. ಜಿಯಾನ್ ಬರೋಷ್ಟರಲ್ಲಿ ಮಾಡಬೇಕು. ಇವತ್ತು ಮಟನ್ ಸಾರು ಮಾಡಿ ಮತ್ತು ಮುದ್ದೆ ಮಾಡಿ ರೈಸ್ ಮಾಡೋಣ ಅಂತ. ಅದು ಚಿಕನ್ ಲಾಲಿಪಾಪ್ ಜಿಯಾನ್ಗೆ ಅವ್ನಿಗೆ ಸಖತ್ ಇಷ್ಟ. ಅದು ಕಾಯಿ ತುರಿಯೋದು ಎಲ್ಲಿ ತೊಗೊತೀರಾ ಅಂತ ತುಂಬ ಜನ ಕೇಳ್ತೀರಾ. ಸೊ ನಾನಿದು ಅಮೆಝಾನಲ್ಲಿ ತೊಗೊಂಡಿದ್ದು. ಒಂದೊಂದ್ಸರಿ ಎಲ್ಲರೂ ಸೂಪರ್ ಮಾರ್ಕೆಟಲ್ಲೂ ಕೂಡ ತೊಗೊಂಬರ್ತೀನಿ ನಾನು ಹಾಳಾದಾಗ. ಸೊ ಅರ್ಜೆಂಟಿಗೆ ಯಾವುದು ಬೇಗ ಸಿಗುತ್ತೆ ಅಲ್ಲಿ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಮಟನ್ ಸಾರಿಗೆ ಸ್ವಲ್ಪ ಕಾಯಿ ತುರಿ ರೆಸಿಪಿ ಬೇಗ ಹೇಳ್ಕೊಂಡು ಹೋಗ್ತೀನಿ ನಾನು. ಅದಕ್ಕೆ ಆನಿಯನ್, ಟೊಮೆಟೊ ಎಲ್ಲ ಹಾಕ್ಕೊತೀನಿ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಅದ್ರ ಜೊತೆಗೆ ಶುಂಠಿ ಎಲ್ಲ ನಾನು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿ ಹಾಕ್ತಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು, ನೀವು ಎಷ್ಟು ಮಾಡ್ಕೊಬೇಕು ಅಂತಿರ್ತೀರ ಅದು. ನಾನು ಅದಕ್ಕೆ ಅಳತೆ ಏನು ಹೇಳ್ತಿಲ್ಲ. ಅದ್ರ ಜೊತೆಗೆ ನಾನು ಸ್ವಲ್ಪ ಮೆಣಸು ಕೂಡ ಹಾಕ್ಕೊತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಗರಂ ಮಸಾಲ ಪುಡಿ, ಸಾಂಬಾರು ಪುಡಿ ಹಾಕಿದ್ದೀನಿ, ಮಟನ್ ಸಾಂಬಾರು ಪುಡಿ. ಸೊ ಮಟನ್ ಸಾಂಬಾರು ಪುಡಿ ಎಲ್ಲ ನಮಗೆ ಅಮ್ಮ ಮನೆಯಿಂದ ಮಾಡಿ ಕಳಿಸ್ತಾರೆ. ಸೊ ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಎಲ್ಲ ಹಾಕಿ ಇವಾಗ ರುಬ್ಬಕ್ಕೆ ರೆಡಿ. ಮಸಾಲ ಎಲ್ಲ ಆದಮೇಲೆ ಸಾಂಬಾರು ಮಾಡೋಕ್ಕೆ ಕುಕ್ಕರ್ ಇಟ್ಟಿದ್ದೀನಿ. ಯಾಕೆಂದರೆ ಮಟನ್ ಆಗಿರೋದ್ರಿಂದ ಕುಕ್ಕರಲ್ಲೇ ಮಾಡಬೇಕು, ಜಾಸ್ತಿ ವಿಸಲ್ ಕೂಡ ಬರೆಸ್ಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ನಾನು ಜಾಸ್ತಿ ಆಯಿಲ್ ಹಾಕ್ಕೊಳ್ಳಲ್ಲ. ಆಯಿಲ್ ಹಾಕ್ಕೊಂಡ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಅದು ಎಣ್ಣೆ ಎಲ್ಲ ಕಾಯ್ದ ಮೇಲೆ ಅದಕ್ಕೆ ಸ್ವಲ್ಪ ಆನಿಯನ್ ಹಾಕ್ಕೊತೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಆನಿಯನ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೇಲೇ ಮಾಡ್ಕೊತಿದ್ದೆ, ಈ ಸರಿ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಅಂಗಡಿಯಿಂದ ತರಿಸ್ಕೊಂಡಿದ್ದೆ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಅದಕ್ಕೆ ಮಟನ್ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮಟನ್ ಸ್ವಲ್ಪ ಫ್ರೈ ಆಗೋವರೆಗೆ ನಾನು ಇಲ್ಲಿ ಚಿನ್ನಿಗೆ ಲಾಲಿಪಾಪ್ ಬೇಕು ಜಿಯುಗೆ. ಸೊ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಅದಕ್ಕೆ ನಾನು ಮಸಾಲ, ಸ್ವಲ್ಪ ಎಗ್ಗು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಗರಂ ಮಸಾಲ, ಸಾಲ್ಟು ಎಲ್ಲ ಹಾಕಿ ನಾನು ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ನೀರು ಬೇಕಾದ್ರೆ ಒಂದೊಂದ್ಸರಿ ಹಾಕ್ಕೊತೀನಿ, ಇಲ್ಲ ಎಗ್ಗಲ್ಲೇ ಸಾಕಾದರೆ ಎಗ್ಗಲ್ಲೇ ಮಿಕ್ಸ್ ಮಾಡ್ಕೊತೀನಿ. ಅದು ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಮಿಕ್ಸ್ ಮಾಡ್ಕೋಬೋದು. ಸೊ ನೋಡಿ ಪೇಸ್ಟ್ ರೆಡಿ ಆಯಿತು. ಅದಕ್ಕೆ ನಾನು ಚಿಕನ್ ಲಾಲಿಪಾಪ್ದೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಚಿಕನ್ ಲಾಲಿಪಾಪ್ದೆಲ್ಲ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಡ್ತೀನಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ
ಇವಾಗ ಮಟನ್ ಸಾಂಬಾರ್ಗೆ ಮತ್ತೆ ಮುಂದೆ ಹೋಗೋಣ. ಸೊ ಏನು ನಾನು ಮಸಾಲ ರುಬ್ಕೊಂಡಿದ್ದೆ ಅದನ್ನೆಲ್ಲ ತೆಗೆದು ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಸೊ ಮಸಾಲ ಇದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ನನಗೆ ಖಾರನೂ ಇರಬೇಕು, ಜಿಯನ್ಗೂ ಸ್ವಲ್ಪ ಖಾರ ಇದ್ರೇ ಇಷ್ಟ. ಸೊ ಮಸಾಲ ಎಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ, ಯಾಕೆಂದರೆ ಸಾರಲ್ವ ಇದು. ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ನಾನು ಕ್ಲೋಸ್ ಮಾಡಿ ಸೊ ಒಂದು 5 to 6 ವಿಸಲ್ಸ್ ಬಸ್ತೀನಿ. ಮಟನ್ ಚೆನ್ನಾಗಿ ಬೇಯಬೇಕು ಅದಕ್ಕೆ. ಸೊ ನನಗೆ ನಾನ್ ವೆಜ್ ಕುಕ್ ಮಾಡೋದು ಒಂದು ಇಷ್ಟ, ಅದರಲ್ಲೂ ಬೇರೆಯವ್ರು ಮಾಡಿ ತಿನ್ನೋಕ್ಕಿಂತ ಜಾಸ್ತಿ ಇಷ್ಟ ನನಗೆ ನಾನು ಮಾಡಿ ತಿನ್ನೋದಕ್ಕಿಂತ. ಸೊ ರೈಸ್ ರೆಡಿ ಮಾಡ್ತೀನಿ. ಯಾರಿಗೆಲ್ಲ ನಾನ್ ವೆಜ್ಜು ನಾವು ಮಾಡಿದ್ದಕ್ಕಿಂತ ಬೇರೆಯವ್ರು ಮಾಡಿದ್ದು ಬೇರೆಯವ್ರು ಕುಕ್ ಮಾಡಿ ತಿನ್ನೋಕ್ಕೆ ಇಷ್ಟ ಕಮೆಂಟ್ ಮಾಡಿ ಹೇಳಿ. ನನಗೂ ಹಂಗೆ ಇಷ್ಟ, ನಾನೇ ಮಾಡಿದ್ರೆ ಓಕೆ ನಾನೇ ಮಾಡಿದ್ದೀನಿ ಅಂತ. ಸೊ ಬೇರೆಯವ್ರು ಮಾಡಿದ ಟೇಸ್ಟ್ ಮಾಡೋದು ಸ್ವಲ್ಪ ಮಜಾ ಇರುತ್ತೆ. ಸೊ ಮಧ್ಯ ಸ್ವಲ್ಪ ಏನಾದರೂ ಕುಡಿಬೇಕನ್ನಿಸ್ತು, ಅದಕ್ಕೆ ಬ್ಲ್ಯಾಕ್ ಕಾಫಿ ಮಾಡ್ಕೊತಾ ಇದ್ದೆ. ಕುಕ್ ಮಾಡಬೇಕಾದ್ರೆ ಮಧ್ಯ ಒಂದೊಂದ್ಸರಿ ಬೇಜಾರಾಗುತ್ತಲ್ಲ ಆವಾಗ. ಸೊ ಮಟನ್ ಕರಿ ಎಲ್ಲ ಮಾಡಿದ್ದಾಯಿತು. ಇವಾಗ ಮುದ್ದೆ ಮಾಡಿಟ್ಬಿಡ್ತೀನಿ. ರೈಸು ಆಗಿದೆ. ಜಿಯನ್ ಬಂದಮೇಲೆ ಅವನಿಗೆ ಏನದು ಚಿಕನ್ ಲಾಲಿಪಾಪ್ ಮಾಡಿಕೊಡ್ತೀನಿ. ಸೊ ಮುದ್ದೆ ರೆಸಿಪಿ ಎಲ್ಲ ಏನು ತೋರಿಸ್ತಿಲ್ಲ. ಮುದ್ದೆ ಎಲ್ಲರೂ ಹಿಂಗೆ ಮಾಡ್ತೀವಿ ಹಾಗೆ ಮಾಡೋದು. ಒಂದು ತಪ್ಪಲೆ ಇಟ್ಕೊಂಡು ಅದು ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ನಾನು ರಾಗಿ ಹಿಟ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅಂದರೆ ಸ್ವಲ್ಪನೂ ಗಂಟಿರಬಾರ್ದು, ಆ ಥರ ಶಕ್ತಿ ಎಲ್ಲ ಹಾಕಿ ಮಾಡಬೇಕು. ಇದು ಕೋಲು ನಮ್ಮದು ಮಜ್ಜಿಗೆ ಮಾಡೋದು ಬರುತ್ತಲ್ಲ, ಸೊ ಅದ್ರ ಇಲ್ಲಿದ್ದು ಅಮ್ಮ ಎಲ್ಲ ರೆಡಿ ಮಾಡಿ ಕಳಿಸಿದ್ರು ಅದನ್ನು. ಸೊ ಅದನ್ನೇ ಇಟ್ಕೊಂಡಿದ್ದೀನಿ, ಅದರಲ್ಲೇ ನನಗೆ ಸರಿ. ತುಂಬ ಜಾಸ್ತಿ ಮಾಡಿದ್ರೆ ನಮ್ಮ ಕಡೆ ಎಲ್ಲ ದೊಡ್ಡದು ಬರುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಸೊ ನಾನು ಇಬ್ಬರಿಗೆ ಮಾಡೋದ್ರಿಂದ ಈ ಚಿಕ್ಕದು ಯೂಸ್ ಮಾಡ್ತೀನಿ ಸಾಕು ಅಂತ. ಸೊ ಮುದ್ದೆ ಇವಾಗ ಅದನ್ನು ರೌಂಡ್ ಶೇಪಲ್ಲಿ ಮಾಡೋ ಸಿಕ್ಕಾಬಟ್ಟೆ ಕಷ್ಟ, ಏಕೆಂದರೆ ಎಲ್ಲ ಸುಟ್ಟೋಗುತ್ತೆ, ಬಿಸಿ ಬಿಸಿ ಇರುತ್ತೆ ಅದಕ್ಕೆ. ಸೊ ಹಿಂಗೆ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದೆ ನಾನು. ಜಿಯನ್ ಬಂದಾಯಿತು, ಅದಕ್ಕೆ ಇವಾಗ ಲಾಲಿಪಾಪ್ ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮನೆ ಊಟ ಚಿಕನ್ ಲಾಲಿಪಾಪ್, ಮಟನ್ ಕರಿ, ಮುದ್ದೆ, ರೈಸ್ ಇನ್ನೂ ಓಪನ್ ಮಾಡಿಲ್ಲ, ಮಾಡಬೇಕು. ಸೊ ಇವತ್ತಿನ ನಮ್ಮನೆ ಊಟ. ಸೊ ಏನಂದರೆ ಜಿಯನ್ಗೆ ಫಸ್ಟ್ ಊಟ ಮಾಡಿಸ್ಬಿಡ್ತೀನಿ. ಚಂದು ಕಾಲಲ್ಲಿದ್ದಾರೆ. ಸೊ ಜಿಯನ್ ಊಟ ಮಾಡಿಸಾದ್ಮೇಲೆ ಚಂದು ಬಂದರೆ ಜೊತೆಗೆ ಮಾಡ್ತೀವಿ, ಇಲ್ಲಾಂದರೆ ನಾನು ಮಾಡ್ತೀನಿ, ಯಾಕೆಂದರೆ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ಟೈಮ್ ಸ್ವಲ್ಪನೇ ತಿನ್ನೋದ್ರಿಂದ. ಸೊ ಫಸ್ಟು ಜಿಯನ್ಗೆ, ಅವನು ಮುದ್ದೆ ಎಲ್ಲ ಏನು ತಿನ್ನಲ್ಲ, ಬರೀ ರೈಸ್ ಅಷ್ಟೇ. ಚಿಕನ್ ಲಾಲಿಪಾಪ್ ಅವನಿಗೇನೆ ಮಾಡೋದು. ಸೊ ಜಿಯನ್ ಊಟ ರೆಡಿ. ಸೊ ಫಸ್ಟು ನಮ್ಮ ಪಾಪುಗೆ ಊಟ ಮಾಡಿಸ್ಬೇಕು. ಅವನಿಗೆ ರೈಸ್ ತಿನ್ಸೋಕೋರೆ ನಂಗೆ ಚಿಕನ್ ಬೇಕು ಅಂತ. ಸೊ ಸ್ವಲ್ಪ ಚಿಕನ್ನು ತುಂಬ ಬಿಸಿ ಇತ್ತು, ನಾನು 2 ಕೈ ಯೂಸ್ ಮಾಡಿ ತೆಗಿತಿದ್ದೀನಿ. ಅವ್ನು ಬಿಡ್ತಾನೇ ಇಲ್ಲ, ನನಗೆ ಬೇಕು ಅಂತ ಹಠ ಮಾಡ್ತಿದ್ದ. ಸೊ ಇನ್ನೇನು ಮಾಡೋದು, ಅದಕ್ಕೆ 2 ಕೈ ಯೂಸ್ ಮಾಡಿ ನಾನು ತೆಗೆದೆ. ಸೊ ಅದಾದಮೇಲೆ ತಿನ್ನಿಸ್ದೆ ಅವನಿಗೆ. ಸೊ ರೈಸು ಮತ್ತು ಫಸ್ಟು ಚಿಕನ್ ಅವನಿಗೆ ತಿನ್ನಿಸಿ ಆಮೇಲೆ ಚಂದು ಬಂದು
ನಾವು ಇವಾಗ ಊಟ ಮಾಡ್ತಾಯಿದ್ದೀವಿ, ಇಬ್ಬರು ಮಾತಾಡ್ಕೊಂಡು ಊಟ ಮಾಡ್ತಿದ್ವಿ. ಸೊ ನನಗೆ ಮುದ್ದೆ ಮತ್ತು ಮಟನ್ ಸಾರು ಇದ್ಬಿಟ್ರೆ ಅದೇ ನನಗೆ ಒಂಥರ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಮಟನ್ ಸಾರು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮನೇಲಿ ಮಟನ್ ಮಾಡೋದು ಕಡಿಮೆನೇ, ಯಾಕೆಂದರೆ ಚಂದುಗೆ ಜೀವಿಗೆ ಇಷ್ಟ ಆಗೋಲ್ಲ, ಅದಕ್ಕೆ ಯಾವಾಗಲಾದರೂ ಅಪರೂಪಕ್ಕೆ ಮಾಡೋದು. ಅವರಿಬ್ಬರಿಗೂ ಚಿಕನ್ ಮತ್ತು ಫಿಶ್ ಪ್ರಾನ್ಸ್ ಜಾಸ್ತಿ ಕೇಳ್ತಾರೆ. ಸೊ ನೋಡಿ ಜಿಯನ್ ಏನೇನೆಲ್ಲ ತಲೆ ಮಾಡೋದು ಕಲ್ತಿದ್ದಾನೆ ಇವಾಗ. ಸೊ ಅದು ಇದು ಮಾಡೋದು, ಆ ಸಾಮಾನಿನ ಈ ಸಾಮಾನು ಎಲ್ಲ ಎತ್ತಿಡೋದು, ಏನಾದರೂ ಒಂದು ಮಾಡ್ತಾನೇ ಇರುತ್ತೆ ನಾನ್ ಸ್ಟಾಪಾಗಿ. ಸೊ ಊಟ ಎಲ್ಲ ಆದಮೇಲೆ ಜಿಯನ್ನು ಮಲಗಿಸಿ ಸ್ವಲ್ಪ ಹೊತ್ತು ನಾನು ಮಲಗಿದ್ದೆ. ಅದಾದಮೇಲೆ ನಾವು ಸೊ ಹೊರಗಡೆ ಹೋಗಿದ್ವಲ್ಲ, ಅದೆಲ್ಲ ನಾನು ಇನ್ನೂ ಕ್ಲೀನ್ ಮಾಡಿರಲಿಲ್ಲ. ಸೊ ಅದರಿಂದೆಲ್ಲ ಬಟ್ಟೆಗಳೆಲ್ಲ ತೆಗೆದು ವಾಶ್ ಮಾಡೋದೆಲ್ಲ ಹಾಕಿ, ಮತ್ತು ಸ್ವಲ್ಪ ಬಟ್ಟೆಗಳು ಎಕ್ಸ್ಟ್ರಾ ತೊಗೊಂಡು ಹೋಗಿರ್ತೀವಿ ನಾವು ಯಾವಾಗ್ಲೂ, ಇದು ಹಾಕ್ಕೊಳ್ಳೋದಾ ಅದು ಹಾಕ್ಕೊಳ್ಳೋದಾ ಅಂತ ಡೌಟ್ ಇರುತ್ತಲ್ಲ ಆವಾಗ. ಸೊ ಅದನ್ನೆಲ್ಲ ಎತ್ತಿಡೋಕ್ಕೆ ನಾನು ರೆಡಿ ಮಾಡ್ತಿದ್ದೆ. ಒಂದು ಸೈಡೆಲ್ಲ ಒಗೆಯೋದು, ಒಂದು ಸೈಡೆಲ್ಲ ಹೊಸದು ಹಂಗೆ ಇಟ್ಟಿದ್ದೀನಿ. ಸೊ ಒಗೆಯೋದೆಲ್ಲ ಒಂದು ಸೈಡ್ ಎತ್ತಿಡ್ತಾ ಇದ್ದೆ ನಾನು. ಅದೆಲ್ಲ ಆದಮೇಲೆ ಸ್ವಲ್ಪ ಬಟ್ಟೆ ವಾಶ್ ಮಾಡಿದ್ದು ಫೋಲ್ಡ್ ಮಾಡಿ ಬಿದ್ದಿತ್ತು. ಫೋಲ್ಡ್ ಮಾಡಿ ನಾನು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಡ್ತಾಯಿದ್ದೆ. ಸೊ ಚಂದದೆಲ್ಲ ಎತ್ತಿಡ್ತಾಯಿದ್ದೆ, ಟೀ ಶರ್ಟ್ಸ್ ಎಲ್ಲ ಅವ್ರದ್ದು. ಸೊ ಇದು ನನಗೆ ಸ್ವಲ್ಪ ಬೇಜಾರು, ಎಷ್ಟೊಂದು ಸರಿ ಹೇಳಿದ್ದೀನಿ ನಾನು ವ್ಲಾಗಲ್ಲಿ, ಬಟ್ ಬೇರೆ ವಿಧಿ ಇಲ್ಲ, ಮಾಡಲೇಬೇಕು. ಕೆಲವೊಂದು ಕೆಲಸಗಳು ವಿಧಿ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು, ಇಷ್ಟ ಆಗಲಿ ಇಷ್ಟ ಆಗದೇ ಇರಲಿ. ಸೊ ಅದೆಲ್ಲ ಆದಮೇಲೆ ಬಂದು ಕೆಳಗಡೆ ಬಂದು ಸ್ವಲ್ಪ ಸ್ನಾನ ಎಲ್ಲ ಮುಗಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಚಂದುಗೆ ಕಾಫಿ ಅಥವಾ ಟೀ ಏನಾದರೂ ಸರಿ. ಸೊ ಟೀನೇ ಮಾಡಿಕೊಟ್ಟೆ ನಾನು. ಅವ್ರು ಜಾಸ್ತಿ ಟೀ ಇಷ್ಟ, ನನಗೆ ಕಾಫಿ ಇಷ್ಟ, ಬಟ್ ಜಾಸ್ತಿ ಟೀನೇ ಮಾಡ್ತೀನಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ಸೊ ಟೀ ಮಾಡ್ತಾಯಿದ್ದೀನಿ. ಟೀ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಮತ್ತೆ ನೈಟು ಡಿನ್ನರ್ಗೆಲ್ಲ ರೆಡಿ ಮಾಡೋದು. ಸೊ ಡಿನ್ನರ್ ಏನೂ ಇಲ್ಲ, ಸಿಂಪಲ್ಲಾಗಿ ಕರಿ ಇದೆ, ಅದಕ್ಕೆ ಏನಾದರೂ ರೊಟ್ಟಿ ಏನಾದರೂ ಮಾಡ್ಕೊಳ್ಳೋಣ ಅಂತ. ಸೊ ಅದಕ್ಕೆ ಅದನ್ನೇನು ತೋರ್ಸೋದಕ್ಕೆ ಹೋಗಲ್ಲ ನಾನು ವ್ಲಾಗಲ್ಲಿ. ಸೊ ಅಲ್ಲಿ ಹೋಗಿದ್ದಾಗಂತೂ ಸಿಕ್ಕಾಪಟ್ಟೆ ತಿನ್ಬಿಟ್ಟಿದ್ವಿ, ಬ್ರೇಕ್ಫಾಸ್ಟು ಬಫೆ, ಡಿನ್ನರು ಬಫೆ ಆ ಥರ. ಸೊ ಮತ್ತೆ ಇಲ್ಲಿ ಕರಗಿಸ್ಬೇಕು, ಎಲ್ಲರೂ ಹೋಗಿ ಬಂದಾಗ ಹಾಗೆ ಆಗೋದು. ಸೊ ಎಲ್ಲ ಆಯಿತು, ಊಟ ಎಲ್ಲ ಇವಾಗ ಜನ್ಗೆ ಊಟ ಮಾಡಿಸಿದಾಯ್ತು, ಜನ್ಗೆ ರೈಸ್ ಕೊಟ್ಟೆ, ವಾಕ್ ಹೋಗಿ ಬಂದಿದ್ದು ಕೂಡ ಆಯಿತು, ಮಲ್ಕೋಬೇಕು. ನನ್ನ ಫುಡ್ ರೂಟೀನ್ ಬಗ್ಗೆ ಎಷ್ಟೊಂದು ಜನ ಕೇಳ್ತಿದ್ದೀರಾ, ರಮ್ಯಾ ಏನೇನಿರುತ್ತೆ ನಿಮ್ಮದು ಫುಡ್ ರೂಟೀನು, ವೀಡಿಯೋ ಮಾಡಿ ತೋರಿಸಿ ಅಂತ. ಸೊ ಖಂಡಿತ ಅದ್ರ ಬಗ್ಗೆ ನಾನು ಯಾವಾಗಲಾದರೂ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದೇನೆಂದರೆ ನಿಮ್ಗೇನಾದರೂ ಯಾವುದಾದ್ರೂ ಬೇರೆ ಥರ ನಾನು ಚಾಲೆಂಜಸ್ ವೀಡಿಯೋ ಮಾಡಬೇಕು ಅಂತಿದ್ರೆ ಕಮೆಂಟ್ ಮಾಡಿ ಹೇಳಿ, ಅದನ್ನು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲಾಸ್ಟ್ ವ್ಲಾಗ್ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಎಷ್ಟೊಂದು ಜನ ರಮ್ಯಾ ನಮಗೆ ನೋಟಿಫಿಕೇಷನ್ ಬರ್ತಿಲ್ಲ ನಾವು ಅಂತೆಲ್ಲ ಹೇಳ್ತಿದ್ದೀರಾ. ಸೊ ಅದಕ್ಕೆ ನನ್ನ ಚಾನಲ್ಗೆ ಅವಾಗವಾಗ ಬಂದು ಚೆಕ್ ಮಾಡ್ತಿದ್ರೆ ವ್ಲಾಗ್ಸ್ ಹಾಕಿರೋ ಸಿಗುತ್ತೆ. ಎಷ್ಟೊಂದು ಜನ ಬಂದು ನನಗೆ ಇನ್ಸ್ಟಾಗ್ರಾಮಲ್ಲಿ ರಮ್ಯಾ ಯಾಕೆ ವೀಡಿಯೋ ಹಾಕಿಲ್ಲ ಅಂತ ಮೆಸೇಜ್ ಬರುತ್ತೆ ನನಗೆ. ಸೊ ನಾನು ವೀಡಿಯೋ ಹಾಕಿರ್ತೀನಿ, ನಿಮಗೆ ನೋಟಿಫಿಕೇಷನ್ ಬಂದಿರೋದು ಅಷ್ಟೇ. ನೆಕ್ಸ್ಟು ಅದಾದಮೇಲೆ ಇನ್ನೊಂದು ಬಂದು ನಂದು ಜಿಯೋ ಅದಾದಮೇಲೆ ಇನ್ನೊಂದು ಬಂದು ನನ್ನ ವಾಟ್ಸಪ್ದು ಚಾನಲ್ಗೆ ಇನ್ನೂ ಯಾರಾದರೂ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗ್ಬೋದು. ಸೊ ನಿಮ್ಗೆ ಇಲ್ಲೇ ಏನಾದರೂ ಮಿಸ್ ಆದರೆ ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ನಾನು QR ಸ್ಕ್ಯಾನ್ ಮಾಡಿ ಜಾಯಿನ್ ಆಗೋಕ್ಕೆ ಹಾಕಿರ್ತೀನಿ, ಇಲ್ಲಾಂದರೆ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಅದ್ರ ಮೂಲಕ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಇವಾಗ ಹೋಗಿ ಮಲ್ಕೋಬೇಕು. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಇದ್ದೇ ಇರುತ್ತೆ. ನೈಟು ಜಿಯನ್ನು ಮಲಗಿಸಿ ಆಮೇಲೆ ಮಲಗಬೇಕು. ಸೊ ಇವಾಗ ಅವನಿಗೆ ಹಾಲು ಮಾಡಬೇಕು. ಅವ್ನು ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ಹಾಲು ಕುಡಿತಾನೆ. ಜಿಯು ಏನು ಮಾಡಕ್ಕೆ ಬಂದಿದ್ಯಾ ಇವಾಗ? ಲಾಲ ಕುಡಿತಿದ್ಯಾ? ಆಮೇಲೆ ಮಾನ್ಸ್ಟರ್ ನೋಡ್ಬೇಕಾ ನೀನು ಟಿವಿಲಿ? ಆಮೇಲೆ ತಾಚಿ ಮಾಡಿ ಬೆಳಿಗ್ಗೆ ಎದ್ಮೇಲೆ ಸ್ಕೂಲಲ್ಲಿ ರೈಮ್ಸ್ ಹೇಳ್ಕೊಡ್ತಾರಾ? ಐಸ್ ಕ್ರೀಮ್ ಬರ್ಕೊಟ್ಟಿದ್ರೆ ಕೈ ಮೇಲೆ, ದಿನ ಒಂದೊಂದು ಏನಾದ್ರು ಬರ್ದು ಕಳಿಸ್ತಾರೆ ಕೈ ಮೇಲೆ. ಇವಾಗ ಐಸ್ ಕ್ರೀಮ್ ಬರ್ಕೊಟ್ಟಿದ್ರಂತೆ. ಇವಾಗ ಲಾಲ ಕುಡ್ಬಿಟ್ಟು ಟಚಿ ಮಾಡೋಣ. ಹೋಗ್ ತಗೋ ಅಲ್ಲಿ ರಿಮೋಟ್ ಅಲ್ಲಿ. ಫಸ್ಟ್ ಲಾಲ ಕುಡಿ. ಲಾಲ ಕುಡಿಯಕ್ಕೆ 1 hour ಬೇಕು ಅವನು. ಏನು ಅಂದ್ರೆ ನೀನೇ ಹೋಗು. ನೀನೇ
ನೀನೇ ಹೋಗು ಅಂತ ಹೇಳಿದ್ರು ನೀನು ಬಿಟ್ಬಿಟ್ಟು ಆಮೇಲೆ ಹೋಗು ಇಟ್ಬಿಟ್ಟು ಹೊಟ್ಟೋಗಕ್ಕೆ. ನೋಡಿ ಇದು ಎಂತ 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 ಇದು ಬೇಬಿ ಇದು ನೋಡಿ ನೋಡಿ ಇಲ್ಲಿ ಕಳ್ಳ ಕಳ್ಳ ಕಳ್ಳಕೊಂಡು